ಇವಾಗ ಯಾರಾದ್ರೂ ಬಂದ್ ನಮ್ಮ ಹತ್ರ ನಿಮಗೆ ಎಷ್ಟು ನನಗೆ ಕಾಲ್ ಮಾಡ್ತಾರೆ, ನಾನು ಎಷ್ಟು ದುಡ್ಡು ಕೊಡ್ತೀನಿ, ನಮಗೆ ಲೈಸೆನ್ಸ್ ಕೊಡಿಸ್ತೀರಾ, ನಮ್ಮ ಮಕ್ಳು ಬರಕ್ಕಾಗಲ್ಲ ಟ್ರೈನಿಂಗ್ ರೆಗ್ಯುಲರ್ ಆಗಿ. ಪೇರೆಂಟ್ಸ್ ಕಾಂಪ್ರಮೈಸ್ ಆಗಿ ಹೋಗಿದ್ದಾರೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ನನಗೆ ಇವಾಗ ಕೊಡಿಸ್ಬಿಡಿ, ನಾನು ಆಮೇಲೆ ಕಲ್ತ್ಕೊಂತೀನಿ ಅಂತೇಳಿ. ಸೊ ಅವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಸೊ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಜನಗಳಿಗೆ ಇಲ್ಲ ಅದಿನ್ನು. ಬೆಂಗಳೂರಲ್ಲಿ ಹಿಂಗ್ ನಡೀತಾ ಇದೆ, ನೀವು ಹಿಂಗೆ ನಡೆಸಿ. ತುಂಬಾ ಡ್ರೈವಿಂಗ್ ಇಸ್ ಅ ಸಿವಿಕ್ ಸೆನ್ಸ್. ಹೇಗೆ ನೀವು ವೇಸ್ಟ್ ನ ಅಲ್ಲಿ ಇಲ್ಲಿ ಹಾಕ್ದಂಗೆ ನೀವು ಇದ್ರೆ ನಿಮಗೆ ಸಿವಿಕ್ ಸೆನ್ಸ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಉಗುಳೋದು, ತಂಬಾಕು ಅಲ್ಲಿ ಇಲ್ಲಿ ಬಿಸಾಕೋದು, ಉಗುಳೋದು, ಅದೆಲ್ಲದೂ ಕೂಡ ಸಿವಿಕ್ ಸೆನ್ಸ್ ತೋರಿಸುತ್ತೆ. ಡ್ರೈವಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಕೋರ್ ಸಿವಿಕ್ ಸೆನ್ಸ್ ಎವ್ರಿಬಡಿ ಶುಡ್ ಹ್ಯಾವ್. ಅಂಡ್ ಅದು ಸರಿ ಹೋದ್ರೆ ಮೇಬಿ somewhat ಕಾಮನ್ ಸೆನ್ಸ್ ಕೂಡ ಬೇಕಾಗುತ್ತೆ. ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಹೋಗ್ಬೇಕು, ಜನಗಳಿಗೆ ಹಜಾರ್ಡ್ ಲೈಟ್ ಯಾವಾಗ ಯೂಸ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. So like if you're saying 60% people already who's holding a DL are coming again for a refresher driving ಮತ್ತೆ skilling ಮಾಡ್ಕೊಳ್ಳಿಕ್ಕೆ, ಮತ್ತೆ LL ಅಂತ ಹೊಸಬರು 40% ಇದ್ದಾರೆ. So basically this is the ratio which is running now. Right now in our school, but I'm not sure about other schools. And so then we were going to discuss about driving license. So ಇದೆಲ್ಲ skills ಕಲ್ತ್ಕೊಟ್ಟ ಮೇಲೆ there are ways in which you have to get the driving license. In Kerala, I think track test ಇದೆ ಮತ್ತೆ ರೋಡ್ ಟೆಸ್ಟ್ ಇದೆ. ಟ್ರ್ಯಾಕ್ ಅಲ್ಲಿ ಕ್ಲಿಯರ್ ಆಗಬೇಕು, ವೆಹಿಕಲ್ ಕಂಟ್ರೋಲ್ಸ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ರೋಡ್ ಟೆಸ್ಟ್ ಇರುತ್ತೆ, ಇಷ್ಟು ಕಿಲೋಮೀಟರ್ ರೋಡಲ್ಲಿ ಓಡಿಸ್ಬೇಕು ಅಂತೇಳಿ. ಅದು ನಮ್ಮ ಸ್ಟೇಟ್ ಅಲ್ಲಿ ಇನ್ನೂ ಆಗ್ತಾ ಇಲ್ಲ ರೋಡ್ ಟೆಸ್ಟ್. ಅಂಡ್ ಟ್ರ್ಯಾಕ್ ಅಲ್ಲಿ ಬರೀ ಕಂಟ್ರೋಲ್ಸ್ ಗೊತ್ತಾಗುತ್ತೆ ಅಷ್ಟೇ, ಅದನ್ನು ಮಾಡಕ್ ರೆಡಿ ಇಲ್ಲ ಜನ. ಅಂಡ್ ದಟ್ಸ್ ವೈ ವಿ ಡೋಂಟ್ ಟೇಕ್ ಅಡ್ಮಿಷನ್ಸ್ ಫಾರ್ ಎವ್ರಿ ಒನ್. ಇವಾಗ ನಮ್ಮ ಹತ್ರ ಬರ್ತಾರೆ, ಎಷ್ಟೊಂದ್ ಜನ ಬರ್ತಾರೆ, ನಮಗೆ ಬೇಗ ಲೈಸೆನ್ಸ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಐ ಆಮ್ ಲೈಕ್, ವಿ ಕಾಂಟ್ ಡೂ ದಟ್. ಅಂಡ್ ಸಿನ್ಸ್ ವಿ ಆರ್ ಅ ಸ್ಟಾರ್ಟ್ಅಪ್, ವಿ ಆರ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ವಿ ಕೆನಾಟ್ compromise on the quality and road safety, because that's the main core of what we are doing. ಇವಾಗ ಯಾರಾದ್ರೂ ಬಂದ್ ನಮ್ಮ ಹತ್ರ ನಿಮಗೆ ಎಷ್ಟು ನನಗೆ ಕಾಲ್ ಮಾಡ್ತಾರೆ, ನಾನು ಎಷ್ಟು ದುಡ್ಡು ಕೊಡ್ತೀನಿ, ನಮಗೆ ಲೈಸೆನ್ಸ್ ಕೊಡಿಸ್ತೀರಾ, ನಮ್ಮ ಮಕ್ಳು ಬರಕ್ಕಾಗಲ್ಲ ಟ್ರೈನಿಂಗ್ ರೆಗ್ಯುಲರ್ ಆಗಿ. ಪೇರೆಂಟ್ಸ್ ಕಾಂಪ್ರಮೈಸ್ ಆಗಿ ಹೋಗಿದ್ದಾರೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ನನಗೆ ಇವಾಗ ಕೊಡಿಸ್ಬಿಡಿ, ನಾನು ಆಮೇಲೆ ಕಲ್ತ್ಕೊಂತೀನಿ ಅಂತೇಳಿ. ಸೊ ಅವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಸೊ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಜನಗಳಿಗೆ ಇಲ್ಲ ಅದಿನ್ನು. ಬೆಂಗಳೂರಲ್ಲಿ ಹಿಂಗ್ ನಡೀತಾ ಇದೆ, ನೀವು ಹಿಂಗೆ ನಡೆಸಿ ಆ ತರ. ಸೊ ಹಾಗಾಗಿ ನಮ್ಮ ಹತ್ರ ಅಷ್ಟೊಂದು ಅಡ್ಮಿಷನ್ಸ್ ನಾವು ಲೈಸೆನ್ಸ್ ತಗೊಳಕ್ ಹೋಗಲ್ಲ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಅಷ್ಟೊಂದು ಕಾಂಪ್ರಮೈಸ್ ಮಾಡ್ಬಿಟ್ರೆ ನಾವು ಮಾಡ್ತಿರೋ ಕೆಲಸ ಮುಚ್ಕೊಂಡು ಕ್ಲೋಸ್ ಮಾಡಿ ಮನೆಗೆ ಹೋಗ್ಬೇಕಷ್ಟೇ. ಬಿಕಾಸ್ ನಾವು ಮಾಡ್ತಿರೋದೇ ಒಂದು ಕಾಸ್ ಬಂದಿದೀವಿ, ನಾವು ಅದನ್ನ ಮಾಡಕ್ ಹೋದ್ರೆ ವಿ ವಿಲ್ ನಾಟ್ ಡೂ ದಟ್. ವಿ ವಿಲ್ ಬೆಟರ್ ಕಾನ್ಸಂಟ್ರೇಟ್ ಆನ್ ರಿಫ್ರೆಶರ್ಸ್. ದಟ್ಸ್ ಮೋರ್ ಪೀಸ್ಫುಲ್ ಅಂಡ್ ಎಥಿಕಲ್. ರೈಟ್. ಸೊ ನೀವೇನ್ ಹೇಳಿದ್ರಿ, ಕೇರಳ ಒಂದಾಯ್ತು, ಬಟ್ ವೆನ್ ವಿ ಆರ್ ಟಾಕಿಂಗ್ ಕಪಲ್ ಆಫ್ ಅಬ್ರಾಡ್ ಕಂಟ್ರೀಸ್, ಐ ಹ್ಯಾವ್ ಸೀನ್ ವೆನ್ ವಿ ಗೋ ಥ್ರೂ ವಿತ್ ಕಪಲ್ ಆಫ್ ವಿಡಿಯೋಸ್ ಅಲ್ಲ, ಲೈಕ್ UK ಆಗಿರ್ಬೋದು, ಮತ್ತೊಂದು ಬೇರೆ ಬೇರೆ ಒಂದು ಕಂಟ್ರೀಸ್ ಅಲ್ಲಿ. What you said is right. See, more than a track, they will be doing a driving test on real time condition on road. ಪಕ್ಕ ಯಾರೋ ಒಂದು ಇನ್ಸ್ಪೆಕ್ಟರ್ ಕುತ್ಕೊಂಡಿರ್ತಾನೆ ವಿತ್ ಪ್ಯಾಡ್ ಹೋಲ್ಡಿಂಗ್ ಆಲ್ ಆಫ್ ದಟ್. ವಿಲ್ ಬಿ ಮಾರ್ಕಿಂಗ್ ಬಿಹೇವಿಯರ್ ಎಲ್ಲ ನೋಡ್ತಾ ಇರ್ತಾರೆ, ಫುಟ್ ಮೂವ್ಮೆಂಟ್ ನೋಡ್ತಾರೆ, ಕೈ ನೋಡ್ತಾರೆ, ಸ್ಟೇರಿಂಗ್ ಹೆಂಗ್ ಮಾಡ್ತಾರೆ, ಎಲ್ಲಿ ನಿಲ್ಸಿದ್ರು, ಯಾವ ತರ. ಈಗ ನೀವ್ ಹೇಳ್ತಾ ಇದ್ರಲ್ಲ, ರೈಟ್ ಸಿಗ್ನಲ್ ಹಾಕ್ಬೇಕು, ಲೆಫ್ಟ್, ಈ ಜಂಕ್ಷನ್ ಅಲ್ಲಿ ಬಂದಾಗ ಯಾವ ತರ ಯಾರನ್ನ ರೈಟ್ ಆಫ್ ವೇ. ಈಗ ಒಂದು ದೇರ್ ಇಸ್ ಅ ರೋಟರಿ ವೇ ಆಫ್ ಸರ್ಕಲ್, ಅಲ್ಲಿ ಯಾರು ಫಸ್ಟ್ ಮೂವ್ ಆಗ್ಬೇಕು. ಮೋಸ್ಟ್ ಆಫ್ ದಿ ಕನ್ಫ್ಯೂಷನ್ ಆಲ್ವೇಸ್ ರೋಟರಿ ಸರ್ಕಲ್ ಎಲ್ಲ ಕಮ್ಮಿ ಆಗಿದೆ ನಮ್ಮಲ್ಲಿ, ಬಟ್ ಸಿಗ್ನಲ್ ಇದೆ, ಮೇನ್ ರೋಡ್ ಇದೆ, ನೀವು ಹೇಳ್ದಂಗೆ. So these are the things I think which has to be done on real time. ಈ ಟ್ರ್ಯಾಕ್ ಅಲ್ಲಿ ಯಾರು ಇರೋದಿಲ್ಲ, ಸುಮ್ಮನೆ ವೆಹಿಕಲ್ ಒಂದ್ ಅಪ್ ಒಂದ್ ಡೌನ್, then there is one parallel parking, then one S kind of reverse. ಇಷ್ಟು ನಾರ್ಮಲ್ ಆಗಿ ನಾವು ನೋಡುವಂತದ್ದು. ಸೊ ಮತ್ತೆ ನಮ್ಮ ಹತ್ರ ರಿಫ್ರೆಶರ್ ಬರೋರು ಕೂಡ 2-3 ಜನ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿರೋರು, ಇಂಡಿಯಾಗೆ ಏನೋ ಬ್ರೇಕಿಗೆ ಬಂದಿದ್ದಾರೆ. ದೇ ಆರ್ ಲೈಕ್, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಟು ಲರ್ನ್ ದೇರ್. ಕರೆಕ್ಟ್. It's not easy to learn there. You have to spend lakhs of amount to learn driving in other countries. ಇಂಡಿಯಾದಲ್ಲಿ 1000 ಗಟ್ಟಲೆ ಬಿಸಾಕು, 2-3 ಸಾವಿರ ಬಿಸಾಕು ನಿನಗೆ ಹೇಳ್ಕೊಡೋರು ಇದಾರೆ. ಸೊ ಹಾಗಾಗಿ ನಮ್ಮ ಹತ್ರ ಬರ್ತಾರೆ ಜನ, ನಾವು ಇಲ್ಲಿ ಕಲ್ತ್ಕೊಳಕ್ ಬಂದಿದ್ದೀವಿ, ಹೆಂಗಿದ್ರು 3-4 ತಿಂಗಳು ರಜಕ್ ಬಂದಿದ್ದೀವಿ, ಕಲ್ತ್ಕೊಂಡು ಹೋಗ್ತೀವಿ, ಅಲ್ಲಿ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡ್ತೀವಿ ನಮ್ಮ ಲೈಸೆನ್ಸ್ಗೆ. 1 ವರ್ಷ 2 ವರ್ಷ ಗಟ್ಟಲೆ ಕಾಯ್ತಾ ಇದ್ದಾರೆ ಅವ್ರ ಡ್ರೈವಿಂಗ್ ಲೈಸೆನ್ಸ್ಗೆ, ಇನ್ನೂ ಡ್ರೈವಿಂಗ್ ಲೈಸೆನ್ಸ್ ಬಂದಿಲ್ಲ. ಹೌದು, ದೇರ್ ಆರ್ ವೆರಿ ಸ್ಟ್ರಿಕ್ಟ್ ನಾರ್ಮ್ಸ್ ಇದೆ, ಲೈಕ್ UAE, ಜರ್ಮನ್. ಅಲ್ಲಿ 3 ತಿಂಗಳು ಒಂದ್ಸಲ ಟೆಸ್ಟ್ ಆಗುತ್ತೆ, ಮತ್ತೆ 1 ವರ್ಷ ನಿಮ್ಮ ಕೇಪಬಿಲಿಟಿ ಮೇಲೆ
ಒಂದ್ ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಕೆಲವೊಬ್ರು ಸಿಗ್ದಲೇನೂ ಇರ್ಬೋದು. ಹೌದೌದು. ಇಲ್ಲ, ನನ್ನ ಒಂದು ಫ್ರೆಂಡ್ ಇದಾರೆ ಈ ಕೆಲವೊಂದು ಕಂಟ್ರಿಲಿ, ಅವ್ರ ಲೈಸೆನ್ಸ್ ತಗೋಬೇಕು ಅಂದ್ರೆ ದೇ ಸ್ಟ್ರಗಲ್ಡ್ ಮೋರ್ ದೆನ್ 3-4 ಇಯರ್ಸ್. ಅದ್ರಲ್ಲಿ ಮಲ್ಟಿಪಲ್ ಟೈಮ್ಸ್ ಫೇಲ್ ಆಗಿದ್ರ, ಫೇಲ್ ಆದ್ಮೇಲೆ ಇಷ್ಟ ತಿಂಗಳು ಹೋಗಂಗಿಲ್ಲ, ಇಷ್ಟು ರಿಫ್ರೆಶರ್ ಆಗ್ಬೇಕು, ಈ ತರ ಕೋರ್ಸ್ ಮಾಡ್ಬೇಕು. ಆಮೇಲೆ ಎಲ್ಲಿ ಫೇಲ್ ಆಗಿರ್ತಾರ ಮತ್ತೆ ಅದನ್ನೇ ಫೋಕಸ್ ಮಾಡಿ ಅವರು ರೀಟೆಸ್ಟ್ ಮಾಡಿ DL ಎಲ್ಲ ಕೊಡ್ತಾರೆ ಅಲ್ವಾ. ಸೊ ದೇ ಆರ್ ಸ್ಪೆಂಡಿಂಗ್ ಇನ್ ಲ್ಯಾಕ್ಸ್. ವಾಟ್ ಯು ಸೆಡ್ ಇಸ್ ರೈಟ್. ಆತರ ನಮ್ಮ ದೇಶದಲ್ಲಿ ಆಗೋದು ಕನಸು ಅಂತ ಹೇಳ್ಬೋದು. ಬಟ್ ಆ ಕನಸನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಇಲ್ಲ, ಸಿ ಒನ್, ಯು ಆರ್ ದೇರ್, ಯು ಆರ್ ಎಫರ್ಟಿಂಗ್. ಲೈಕ್ ಮೀ, ಸಮನ್ ನಾನು ಮತ್ತೆ ಇನ್ನೊಬ್ರು ಲೈಕ್ ಮೈಂಡೆಡ್. ಐ ಥಿಂಕ್ ವಿ ಶುಡ್ ಆಲ್ ಗೆಟ್ ಇನ್ ಟು ಅಂಡರ್ ಒನ್ umbrella and one group. We start this. ಆ ತರ ಒಂದು ಚೈನ್ ಬೈ ಚೈನ್ ಮಲ್ಟಿಪಲ್ ಸೊಸೈಟೀಸ್ ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಟಚಿಂಗ್ ಇನ್. ದಟ್ ಇಸ್ ದ ವೇ ವಿ ಕ್ಯಾನ್ ಚೇಂಜ್ ಅಂತ ನಂದೊಂದು ಅನಿಸಿಕೆ. ಬಟ್ ನಂದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ರೋಡ್ ಸೇಫ್ಟಿ ಮತ್ತೆ ರೋಡ್ ಡೆತ್ಸ್ ಅಂತ ಬಂದಾಗ, ಫೆಟಾಲಿಟೀಸ್ ಅಂತ ಬಂದಾಗ, ಕೋರ್ ಎಲ್ಲದಕ್ಕೂ ಎಜುಕೇಶನ್. ಯಾವ ತರ ಎಜುಕೇಶನ್ ಪಡೆದಿದ್ದಾರೆ, ಯಾವ ತರ ಹೆಂಗ್ ಲೈಸೆನ್ಸಿಂಗ್ ಆಗಿದೆ. ಸೊ ಇದು ಕೋರ್ನ ಅಡ್ರೆಸ್ ಮಾಡಿದ್ರೆ ಐ ಥಿಂಕ್ ವಿ ಆರ್ ಗುಡ್ ಇನಫ್ ಟು ರಿಡ್ಯೂಸ್ ದ ಫೆಟಾಲಿಟಿ ರೇಟ್ ಫ್ರಮ್ 2 lakhs ಆಲ್ಮೋಸ್ಟ್ ಟು 1 lakh ಇನ್ ನೆಕ್ಸ್ಟ್ 10-15 years. 100%. ಎಲ್ಲ ಇರೋದೇ ಈ ಒಂದು ಲರ್ನಿಂಗ್ ಸ್ಟೇಜ್ ಅಲ್ಲಿ ಅಲ್ವಾ. ಈ ಒಂದು DL ತಗೋಬೇಕಾದ್ರೆ ಇಫ್ ದೇ ಆರ್ ಆಲ್ ಗುಡ್ ಅಂಡ್ ಪರ್ಫೆಕ್ಟ್, ನೆಕ್ಸ್ಟ್ things will be perfect. That is what it has to be passed. Maybe millennial generation like us to alpha or Gen Z, whatever they're calling, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಓಕೆ, ಸೊ ಇದನ್ನ ಮಾಡೋತ್ತಿಗೆ ಇನ್ನೊಂದು ನನಗೆಲ್ಲೋ ಒಂದ್ ಕಡೆ ರೋಡ್ ಸೇಫ್ಟಿ ಮೇಲೆ ಕಾಂಪ್ರಮೈಸ್ ಆಗುತ್ತೆ ಅನ್ಸುತ್ತೆ. ಎಲ್ಲಿ ಗೊತ್ತಾ, ಈ ಲೈಟ್ಸ್. ಈಗ ಸುಮಾರು ತರ ಲೈಟ್ಸ್ ಇದೆ ಅಲ್ವಾ. ಮೊದಲು ನಾರ್ಮಲ್ ಆಗಿ ಇಫ್ ಯು ಸೀನ್ ಯೆಲ್ಲೋ ಕಲರ್ ಒಂದು ಹ್ಯಾಲೋಜನ್ ಬಲ್ಬ್ ಇರ್ತಾ ಇತ್ತು. ಅದಾದ ನಂತರ ವೈಟ್ ಲೈಟ್ಸ್ ಅಂತ ಬಂದಿದೆ, ಪ್ರೊಜೆಕ್ಟರ್ ಅಂತ ಬಂತು, LED ಲೈಟ್ಸ್ ತನ ಬಂದಿದೆ, ವಿಚ್ ಇಸ್ ಗಿವಿಂಗ್ ಎ ಕೈಂಡ್ ಆಫ್ ಫ್ಯೂ ಸೆಕೆಂಡ್ಸ್ ಬ್ಲೈಂಡ್ನೆಸ್. ಈಗ ವೈಟ್ ಲೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ. ಕಂಪ್ನೀಸ್ ಆಲ್ಸೋ ಪ್ರೊವೈಡಿಂಗ್, ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಏನ್ ರಿಸರ್ಚ್ ಆಗಿದೆ ಗೊತ್ತಿಲ್ಲ ನನಗೆ ಅದ್ರ ಮೇಲೆ, ಬಟ್ ಅದನ್ನ ಅಲೋ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ ಎದುರುಗಡೆಯಿಂದ ಹೈವೇಸ್ ಅಷ್ಟು ಮೇಜರ್ ಡಿಫ್ರೆನ್ಸ್ ಅನ್ಸೋದಿಲ್ಲ. ಸಿಟೀಸ್ ಎಲ್ಲೋ ಒಂದ್ ಕಡೆ ಡಿಫ್ರೆನ್ಸ್ ಆಗುತ್ತೆ, ಬಟ್ ಸ್ಟ್ರೀಟ್ ಲೈಟ್ಸ್ ಇರೋದ್ರಿಂದ ಅದು ಕವರ್ ಅಪ್ ಆಗುತ್ತೆ. ಈ ಹೈವೇ ಅಂತ ಹೋದಾಗ ಈ ಒಂದು ಸಿಂಗಲ್ ರೋಡ್ ಇರುತ್ತೆ, 2 way ಸಿಂಗಲ್ ರೋಡ್, 2 lanes, ಒಂದು ಅಪೋಸಿಟ್ ಇಂದ ಹಿಂಗೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಟ್ರಾಫಿಕ್ ಏನಿರುತ್ತೆ ಅಲ್ಲ, ಅಲ್ಲಿ ಲೈಟ್ ಸಿಕ್ಕಾಬಟ್ಟೆ ತೊಂದರೆ ಕೊಡುತ್ತೆ. ಆ 1 second ಅಲ್ಲಿ ಮಾರ್ಕಿಂಗ್ಸ್ ಕೂಡ ಇರೋದಿಲ್ಲ. ಆ ಸಿಂಗಲ್ ಏನ್ ರೋಡ್ ಇರುತ್ತೆ, ಲೆಫ್ಟ್ ಎಷ್ಟು ರೋಡ್ ಹೋಗ್ಬೇಕು ಗೊತ್ತಾಗಲ್ಲ, ಇದು ಎಷ್ಟು ದೊಡ್ಡ ವೆಹಿಕಲ್ ಇದೆ ಗೊತ್ತಾಗಲ್ಲ. ಬಿಕಾಸ್ ಆ ಒಂದು ಲೈಟ್ ಇಂದು ಇದು ಫಾರ್ few seconds is blinding, and I am facing a real time challenges. ಅಷ್ಟೇ, ನಾನು ಯೂಶಲಿ ಕತ್ಲಾದ್ರೆ ನಾನು ಡ್ರೈವಿಂಗ್ ಅವಾಯ್ಡ್ ಮಾಡ್ತೇನೆ. ಯಾಕಂದ್ರೆ ವಿತ್ ಏಜ್ ಯು ವಿಲ್ ಹ್ಯಾವ್ ದಿಸ್ ಪ್ರಾಬ್ಲಮ್ ಆಫ್ ಓಕೆ ಹೌ ಮಚ್ ಗ್ಲೇರ್ ಯು ಕ್ಯಾನ್ ಟೇಕ್, ಅಂಡ್ ಬಿಕಾಸ್ ಆಫ್ ವೇರಿಂಗ್ ಗ್ಲಾಸಸ್ ಆಲ್ಸೋ ಯು ಕೆನಾಟ್ ಟೇಕ್ ಟು ಮಚ್ ಆಫ್ ಗ್ಲೇರ್ಸ್. ಸೊ ನಿಮ್ದದು ಬ್ಲೈಂಡಿಂಗ್ ಎಫೆಕ್ಟ್ ಬಂದ ನೀವು ಎದುರುಗಡೆ ಕಾಣೋದಿಲ್ಲ, ಏನು ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆತರ ತುಂಬಾ ಜನಕ್ಕೆ ಆಗ್ತಾ ಇದೆ. ಯೆಲ್ಲೋ ಲೈಟ್ ಅಲ್ಲಿ ಅಷ್ಟು ಬರೋದಿಲ್ಲ, ಈ ವೈಟ್ ಲೈಟ್ಸ್ ಏನಿದೆಲ್ಲ ಮಾಡರ್ನ್ ಕಾರ್ಸ್. ಸೊ ಅದಕ್ಕೆ ಹೇಳ್ತಿರೋದು, ಯಾವ್ದೇ ವೆಹಿಕಲ್ ಕೊಂಡ್ಕೊಂಡಾಗ, ಯಾವ್ದೇ ವೆಹಿಕಲ್ ಡ್ರೈವಿಂಗ್ ಮಾಡಕ್ ಹೋದಾಗ ವೆಹಿಕಲ್ ಬಗ್ಗೆ ತಿಳ್ಕೊಬೇಕು. ಹೈ ಬೀಮ್ ಅಂದ್ರೆ ಏನು, ಲೋ ಬೀಮ್ ಅಂದ್ರೆ ಏನು, ಎಲ್ಲಾ ಜನ ಹೈ ಬೀಮ್ ಹಾಕೊಂಡು ಓಡಿಸ್ತಾ ಇದಾರೆ. ಅದು ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಅವೇರ್ನೆಸ್. Or maybe they know but they don't want to. They are like, okay, I want to see more length of road with my light. That's why I'll put high beam. But ಅದು ಇನ್ನೊಬ್ರಿಗೆ ಹೆಂಗ್ ಎಫೆಕ್ಟ್ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಆಗ್ಬೋದು. ಸೊ ಇಂಜಿನಿಯರಿಂಗ್ ಅಲ್ಲಿ ಒಂದು ವರ್ಡ್ ಇದೆ, PIEV ಥಿಯರಿ ಅಂತ ಹೇಳಿ, ಪರ್ಸೆಪ್ಷನ್, ಇಂಟೆಲೆಕ್ಷನ್, ಎಮೋಷನ್ ಅಂಡ್ ವಲಿಷನ್. ಸೊ ಅದು PIEV ಟೈಮ್ ಅಂದ್ರೆ ರಿಫ್ಲೆಕ್ಸ್ ಟೈಮ್ ಬರೀ 2 seconds. ಹೆಲ್ದಿ ಪರ್ಸನ್ ಕ್ಯಾನ್ ರಿಯಾಕ್ಟ್ ಇನ್ less than 1 second. But with age you will take more time to react to bad situations. Reflexes reduce ಆಗುತ್ತೆ. ಸೊ PIEV ಟೈಮ್ ಪ್ರಕಾರ 2-2.5 second ಅಲ್ಲಿ ನೀವು ರಿಯಾಕ್ಟ್ ಮಾಡ್ಬೇಕು. ಆ ಹೈ ಗ್ಲೇರ್ ಹೈ ಬೀಮ್ ಬಂದಾಗ ಬ್ಲೈಂಡಿಂಗ್ ಎಫೆಕ್ಟ್, ಆ 2 second ಅಲ್ಲಿ ನೀವ್ ಏನ್ ಮಾಡ್ತೀರಾ ನೆಕ್ಸ್ಟ್, ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀರಪ್ಪ, ಚಿಕ್ಕ ದಾರಿ, ರೆಸಿಡೆನ್ಶಿಯಲ್ ಏರಿಯಾ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ರೋಡ್ ಇರ್ಬೋದು, ಬ್ಯಾಂಗ್ಳೂರಲ್ಲಿ ಏನು ಡಿವೈಡರ್ ಇಲ್ಲ, ಏನು ಇಲ್ಲ, ಪಕ್ಕದಲ್ಲೇ ಹೋಗ್ತಾ ಇದೀವಿ, ಹಿಂಗ ಹೋಗ್ತಾ ಇದೆ, ಹಿಂಗ ಹೋಗ್ತಾ ಇದೆ. ಇಲ್ಲಿ ಯಾವ್ದೋ ಒಂದು ಹೈ ಬೀಮ್ ಬಂತು, ನೀವು ಫಸ್ಟ್ ಹೋಗ್ತಿದ್ರೆ ಅವನು ಫಾಸ್ಟ್ ಆಗಿ ಬರ್ತಾ ಇದ್ದಾನೆ, ಈ ಕಡೆ ಹಂಗೆ ಕಾಣ್ತಾ ಇಲ್ಲ, ಏನು ಅವ್ನ್ ಏನ್ ಮಾಡ್ತಾನ 2 second ಅಲ್ಲಿ, ದಟ್ ವಿಲ್ ಡಿಫೈನ್ ಎವ್ರಿಥಿಂಗ್. ಸೊ ಆ ಒಂದು PIEV ಟೈಮ್, ರಿಫ್ಲೆಕ್ಸ್ ಟೈಮ್ ಜನಗಳಿಗೆ ಗೊತ್ತಿರ್ಬೇಕು. ಆ 2 second ಅಲ್ಲಿ ಏನ್ ಮಾಡ್ತಾರಲ್ಲ ಅದು ವಿಲ್ ಡಿಫೈನ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್. ಸೊ ಹೈ ಬೀಮ್ ಅನ್ನೋದನ್ನ ಹಾಕೋಬಾರ್ದು, ಆ ಕಂಟ್ರೋಲ್ಸ್ ತಿಳ್ಕೋಬೇಕು.
ಏನ್ ಮಾಡ್ಬೇಕು ನಾನು ಲೋ ಬೀಮ್ಗೆ. ಹೈ ಬೀಮ್ ಅಂತಂದ್ರೆ ಯೂಶಲಿ ಅದು ಬ್ಲೂ ಲೈಟ್ ರೇಸಿಂಗ್ ಹೋಗ್ತಾ ಇರುತ್ತೆ, ಆ ಲೈಟ್ ಆನ್ ಆಗಿದ್ರೆ ಕಂಟ್ರೋಲ್ಸ್ ಅಲ್ಲಿ ಏನು ಡಿಸ್ಪ್ಲೇ ಇರುತ್ತಲ್ಲ ಡ್ರೈವರ್ ಸೀಟ್ ಮುಂದ್ಗಡೆಗೆ, ಆ ಲೈಟ್ ಆನ್ ಆಗಿದ್ರೆ ಬ್ಲೂ ಲೈಟ್ ರೇಸರ್ ಗೋಯಿಂಗ್ ಸ್ಟ್ರೇಟ್, ದಟ್ ಮೀನ್ಸ್ ಯುವರ್ ಇನ್ ಹೈ ಬೀಮ್ ಅಂಡ್ ಯು ಶುಡ್ ಟರ್ನ್ ದಟ್ ಆಫ್. To dim and dip. ಇಲ್ಲ ನಾವು ಕೇಳಿದ್ರು ಕೂಡ we can do that, dim and dip ಮಾಡಿ we are asking them, but no one is bothered. ಅದು ಹಾಗೆ ಲಾಟ್ ಆಫ್ ಸೆಲ್ಫ್ ವರ್ಕ್ ದಟ್ ಓಕೆ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ, ನಾನು ಅದನ್ನ ಚೇಂಜ್ ಮಾಡಬೇಕು. ಸೊ ವಿ ಆರ್ ಕೊಲಾಬರೇಟಿಂಗ್ ವಿತ್ Bangalore Traffic Police for that now. So we are going to do a lot of campaigns on junctions, in junctions, standing in junctions in the night time, and we are going to start in another couple of days. So where we are going to announce whoever is high beam, we are going to go and tell them, okay, you're on high beam, pull in low beam. So not in a very attacking way, but just to nudge them towards the direction that okay, dude, what you're doing is wrong. But high beam ಒಂದ್ ಕಡೆ ಆಯ್ತು, ಈ ವೈಟ್ ಲೈಟ್ high beam is affecting a lot, but earlier yellow light ಇದ್ದಾಗ ಅಷ್ಟೊಂದು ಎಫೆಕ್ಟ್ ಬರ್ತಾ ಇರಲಿಲ್ಲ. ಮೇ ಬಿ ಈ ಕಂಪ್ನಿ ಪಾಲಿಸೀಸ್ ಅಥವಾ ಈ ಒಂದ್ ಕಡೆ ಅದು ಒಂದ್ ಕಡೆ ಗಮನ ಕೊಡಬೇಕಾಗುತ್ತೆ. ಒನ್ ಈಸ್ ಅವರ್ ಡ್ರೈವರ್ ರೆಸ್ಪಾನ್ಸಿಬಿಲಿಟಿ, ಅನದರ್ ವೇ ಸಮ್ವೇರ್ ಎಲ್ಸ್ that thought has to be given. ಯಾಕಂದ್ರೆ ಆ ತರ ಲೈಟ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಮಟ್ಟಿಗೆ ರೆಡಿ ಇದೆ ಅಂತ we don't know. ಮತ್ತೆ ಜನ ಲೈಟ್ ಕೂಡ ಮಾಡಿಫೈ ಮಾಡ್ಕೊಂತಾರೆ ತಗೊಂಡ್ಮೇಲೆ, ಅದನ್ನ ಆಲ್ರೆಡಿ police you know they are catching hold of those violations and enforcing maybe they are allowing white and yellow light, ಅದು ಬಿಟ್ಟು ಮತ್ತೆ ಏನೇನ್ ಕಲರ್ ಬರ್ತಾ ಇರುತ್ತೆ, ಬ್ಲೂ ಹಾಕೊಂತಾರೆ, ವಾಟ್ ನಾಟ್, ಅದು ಕಾಣೋದೇ ಇಲ್ಲ. ಅದು ಬಂತು ಅಂದ್ರೆ we are revolutioning towards the automatic car. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಒಂದು ಡಿಫ್ರೆನ್ಸ್, ಈ ಮ್ಯಾನ್ಯುಯಲ್ ಇಂದ ಈಗ ಬಹಳಷ್ಟು ಜನ ಆಟೋಮೆಟಿಕ್ ಹೋಗ್ತಾ ಇದಾರೆ. ಆಟೋಮೆಟಿಕ್ ಹೋದಾಗ ಏನಾಗುತ್ತೆ ಅಂದ್ರೆ ಈಗ ಎಕ್ಸಲೇಟರ್ ಪ್ರೆಸ್ ಮಾಡಿದ್ಕೊಳ್ಳೆ ಕಾರ್ ವಿಲ್ ಮೂವ್, ದೇರ್ ಇಸ್ ನೋ ಕಂಟ್ರೋಲ್ ಆಫ್ ಕ್ಲಚ್, ದೇರ್ ಇಸ್ ನೋ ಮ್ಯಾನ್ಯುಯಲ್ ಮೂವ್ಮೆಂಟ್. ಅಫ್ಕೋರ್ಸ್ ಇದರಲ್ಲಿ ಮ್ಯಾನ್ಯುಯಲ್ ನಾವು ಗೇರ್ ಹಾಕಿದ್ರು ಕೂಡ ಕ್ಲಚ್ ರಿಲೀಸ್ ಮಾಡಿದಾಗ ಮಾತ್ರ ಗಾಡಿ ಮೂವ್ ಆಗುತ್ತೆ, ರಿಲೀಸ್ ಆಗಿಲ್ಲ ಅಂದ್ರೆ ಸ್ಟಾಲ್ ಆಗುತ್ತೆ. ಯಾವುದೇ ತರ ಕನ್ಫ್ಯೂಷನ್ ಅಲ್ಲಿ ಎಕ್ಸಲೇಟರ್ ಒತ್ತಿದ್ಕೊಳ್ಳೆ ಇಟ್ ವಿಲ್ ರೈಸ್ RPM ಅಲ್ವಾ. ಈಗ ಕ್ಲಚ್ ಎಕ್ಸಲೇಟರ್ ಒತ್ತಿ ಮೂವ್ ಆಗಲ್ಲ ಗಾಡಿ, ಬಟ್ ಆಟೋಮೆಟಿಕಲ್ ಅಲ್ಲಿ ಆತರ ಅಲ್ಲ. ನೀವು ಜಸ್ಟ್ ಅದನ್ನ ಡ್ರೈವ್ ಮಾಡಿ ಎಕ್ಸಲೇಟರ್ ಆಕ್ಟಿವಾ ಬೈಕ್ ಹೋಗ್ಬಿಡುತ್ತೆ ಅಲ್ವಾ. ಸೊ ಇದರಿಂದನೂ ಕೆಲವೊಂದು ಆಕ್ಸಿಡೆಂಟ್ಸ್ ನಾನು ನೋಡಿದ್ದೀನಿ, ಈ ಒಂದು ಕನ್ಫ್ಯೂಷನ್ ಬಿಟ್ವೀನ್ ಬ್ರೇಕ್ ಅಂಡ್ ಆಕ್ಸಲರೇಟರ್. ಸೊ ಇಲ್ಲಿ ಡು ಯು ಥಿಂಕ್ that is also one of the safety measures? Manual to automatic adjust ಆಗಬೇಕು ಆದ್ರೆ ಯಾವ ತರ ಅಡ್ಜಸ್ಟ್ ಆಗಬಹುದು, ಅಥವಾ ಬೇರೆ ಇನ್ನೊಂದೇನಾದ್ರೂ ಸಿಸ್ಟಮ್ ತರಬೇಕಾಗತ್ತಾ? If somebody is learning to drive a vehicle, especially car, they have to learn in manual. Then only they will know how a car functions, actual car, right, not an advanced car, actual basic car functions. ಅದು ಅವ್ರಿಗೆ ಒಂದು ಆ ನಾಲೆಡ್ಜ್ ಇಂದ ಓಕೆ ಆಟೋಮೆಟಿಕ್ ಕಾರ್ ಅಲ್ಲಿ ಬ್ರೇಕ್ ಆಕ್ಟ್ಸ್ ಲೈಕ್ ಕ್ಲಚ್ ಅಲ್ವಾ. ಸೊ ಅದು ಕ್ಲಚ್ ಇಲ್ಲ, ಬರೀ ಗೇರ್ ಬ್ರೇಕ್ ಆಕ್ಸಲರೇಟರ್. ನೋ ಆಟೋಮೆಟಿಕ್ ಅಲ್ಲಿ there is only brake and this one accelerator. So brake is acting as clutch also. For shifting maybe automatic shifting of gears and all. There is no manual one. There is no manual clutch. So ಆ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ಮ್ಯಾನ್ಯುಯಲ್ ಕಾರ್ದು. And advanced automatic cars are a threat because if you are not aware how much acceleration you have to give, the control, how much of stopping distance you have to maintain between a point, I mean between a pedestrian or another vehicle, ತುಂಬಾ ಟೇಲ್ ಗೇಟಿಂಗ್ ಮಾಡಬಾರ್ದು. ಸೊ ಅದೆಲ್ಲದನ್ನು ಗೊತ್ತಿರಬೇಕು ಆಟೋಮೆಟಿಕ್ ವೆಹಿಕಲ್ಸ್ ಓಡಿಸೋರಿಗೆ. ಅಂಡ್ ಸೊ ವಾಟ್ ಐ ಫೀಲ್ ಇಸ್ ನೋಯಿಂಗ್ ಮ್ಯಾನ್ಯುಯಲ್ ಕಾರ್ ಈಸ್ ದ ಬೆಸ್ಟ್, and in terms of safety manual cars are the best. And I'm not going to say that manual, gear bikes are the best. Gear bikes, people find it difficult to drive in cities because of changing of gears. ತುಂಬಾ ಕಷ್ಟ ಆಗುತ್ತೆ, ಓಡ್ಸಕ್ಕಾಗಲ್ಲ ಟ್ರಾಫಿಕ್ ಅಲ್ಲಿ ಅಂತ ಹೇಳಿ ಸ್ಕೂಟಿ ಮತ್ತೆ ಈ ತರ ಆಕ್ಟಿವ್ ಎಲ್ಲ ಓಡ್ಸಕ್ ಶುರು ಮಾಡ್ತಾರೆ. ಬಟ್ ಕಾರ್ಗೆ ಅಂತ ಬಂದಾಗ ಜನಗಳಿಗೆ ಮ್ಯಾನ್ಯುಯಲ್ ಕಾರ್ಗಿಂತ ಆಟೋಮೆಟಿಕ್ ಆಗಿ ತುಂಬಾ ಈಸಿ ಅನ್ಸುತ್ತೆ. ಯಾಕಂದ್ರೆ ಸಿಟಿಯಲ್ಲಿ ಅಗೇನ್ ಏನಾಗುತ್ತೆ, ಅಗ್ಲೆಲ್ಲ ನಾನು ಗೇರ್ ಚೇಂಜ್ ಮಾಡ್ಬೇಕು, ಅಗ್ಲೆಲ್ಲ ಕ್ಲಚ್ ನಾನು ಪ್ರೆಸ್ ಮಾಡ್ಬೇಕು, ಬಿಡ್ಬೇಕು, ತುಂಬಾ ತೊಂದ್ರೆ. ಇದ್ರ ಬಗ್ಗೆ ನಾನು ಆಟೋಮೆಟಿಕ್ ತಗೊಂತೀನಿ ಅಂತ ಹೇಳ್ತಾರೆ. ಬಟ್ ಅಗೇನ್ ಎಷ್ಟು ನಾಲೆಡ್ಜ್ ಇದೆ ಆ ಕಾರ್ ಬಗ್ಗೆ, ಆ ಕಾರ್ ನ ಯೂಸ್ ಮಾಡಕ್ಕಿಂತ ಮುಂಚೆ ಇದರಿಂದ ನನಗೆ ಏನ್ ಪರಿಣಾಮ ಬೀಳ್ಬೋದು, ಇನ್ನೊಬ್ರಿಗೆ ಏನ್ ತೊಂದರೆ ಆಗ್ಬೋದು. ದಟ್ಸ್ ವೈ ಸೇ whenever I think manufacturers also have to take some accountability here, where when they're selling, when they do the test drive for the person who is going to buy the vehicle, do some kind of assessment, behavioral assessment.
that we're planning right now actually, what we can do in. ಇದಾಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ವಿಡಿಯೋಸ್ ನೋಡಿದೆ. ದೇ ಆರ್ ಆಲ್ರೆಡಿ ಗುಡ್ ಎಟ್ ಮ್ಯಾನ್ಯುವಲ್ ಡ್ರೈವಿಂಗ್. ದೇ ಆರ್ ಬೈಯಿಂಗ್ ನ್ಯೂ ಶೋರೂಮ್ ಡೆಲಿವರಿ ಆಗ್ತಾ ಇದೆ. ಡೆಲಿವರಿ ಆದ್ಕೊಳ್ಳಿ ಏನಾಗ್ತಾ ಇದೆ, ದೇ ಆರ್ ಪ್ರೆಸ್ಸಿಂಗ್ ಎಕ್ಸಲೇಟರ್ ಇನ್ಸ್ಟೆಡ್ ಆಫ್ಟರ್ ದಟ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಕಂಟ್ರೋಲ್ ಆನ್ ಬ್ರೇಕ್ಸ್. ದೇ ಜಸ್ಟ್ ಕಮಿಂಗ್ ಔಟ್ ಅಂಡ್ ಔಟ್ ಆಫ್ ದಟ್ ಬ್ರೇಕಿಂಗ್ ಗ್ಲಾಸ್ ಆಫ್ ಶೋರೂಮ್ಸ್ ಅದೆಲ್ಲ ಹೊರಗಡೆ ಬಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಸೊ ದಟ್ ಇಸ್ ವಾಟ್ ಮೇ ಬಿ ಬೇಸಿಕಲಿ ದೇ ಹ್ಯಾವ್ ಟು ಗೆಟ್ ನೀವು ಯಾವುದೇ ವೆಹಿಕಲ್ ಓಡಿಸಬೇಕು ಅಂತಂದ್ರೆ ಯು ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಂಟ್ರೋಲ್. ಅದಕ್ಕೆ ರೆಡಿ ಆಗಬೇಕು. ವೆಹಿಕಲ್ ಬಗ್ಗೆ ಗೊತ್ತಿರಬೇಕು ಮತ್ತೆ ಡ್ರೈವಿಂಗ್ ಪ್ರಾಕ್ಟೀಸ್ ಇರಬೇಕು ಆ ವೆಹಿಕಲ್. ಟುಡೇ ಐ ಟುಕ್ ಒನ್ ಆಫ್ ದ ಸ್ಟೂಡೆಂಟ್ ಆಸ್ಕ್ಡ್ ಮೀ ಟುಡೇ ಮಾರ್ನಿಂಗ್ ದಟ್ ಕ್ಯಾನ್ ಯು ಟೀಚ್ ಮೀ ಇನ್ ಮೈ ಆಟೋಮ್ಯಾಟಿಕ್ ಕಾರ್. I myself drove automatic car for the first time today. Now, as I said, I'm not a car person. Since she requested, I'm like, okay, let me drive for some time and then I'll teach her. So I drove for some time and then I taught her. It is a risk of teaching someone without the controls on the left side as a trainer. Only control you have is handbrake. ಅದು ಇಂಡಿವಿಜುವಲ್ ಪರ್ಸನಲ್ ಕಾರ್. ಇಂಡಿವಿಜುವಲ್ ಪರ್ಸನಲ್ ಕಾರ್ ಅಲ್ಲಿ ನೀವು ಇನ್ನೊಬ್ರು ಹೇಳ್ಕೊಡ್ತಿದ್ದೀರಾ ಅಂದ್ರೆ ಹ್ಯಾಂಡ್ ಬ್ರೇಕ್ ಒಂದೇ ನಿಮಗೆ ಇರೋದು. ಹೌದು. ಫುಟ್ ಕಂಟ್ರೋಲ್ ಇಲ್ಲ. ಮತ್ತೆ ನೀವು ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಅದೇ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಯಾರ್ಯಾರೋ ಹೇಳ್ಕೊಡಕ್ ಆಗಲ್ಲ. And when I was teaching, I could see that ಅವ್ರೆಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ. ಇವಾಗ ನಾವು ಟ್ರೈನರ್ ಆಗಿ ಕ್ಲಚ್ ಬ್ರೇಕ್ ಒತ್ತುತ್ತೀವಿ ಮ್ಯಾನ್ಯುವಲ್ ಕಾರ್ ಅಲ್ಲಿ. ಈಗ ಆಟೋಮೆಟಿಕ್ ಕಾರ್ ಅಲ್ಲಿ ನಮ್ಮ ಹತ್ರ ಏನೋ ಕಂಟ್ರೋಲ್ಸ್ ಇನ್ನೊಬ್ರಿಗೆ ಹೊಸದಾಗಿ ಹೇಳ್ಕೊಡ್ತಿದೀವಿ ಅಂತಂದಾಗ ಅವ್ರಿಗೆ ಸ್ಟಾಪಿಂಗ್ ಕೆಪಾಸಿಟಿ ಬರಬೇಕು. ನಾನು ಯಾವಾಗ ಸ್ಟಾಪ್ ಮಾಡಕ್ ಶುರು ಮಾಡ್ಬೇಕು, ಯಾವಾಗ ನನ್ನ ಸ್ಪೀಡ್ ಕಮ್ಮಿ ಆಗಕ್ ಶುರು ಮಾಡ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಸಡನ್ ಆಗಿ ಏರಿಸ್ತಾರೆ, ಸಡನ್ ಆಗಿ ಇಳಿಸ್ತಾರೆ. ಆ ತರ ಆಗ್ಬಾರ್ದು. ಇಟ್ ಹ್ಯಾಸ್ ಟು ಬಿ ಸ್ಮೂತ್ ರೈಸಿಂಗ್ ಅಂಡ್ ಸ್ಮೂತ್ ಸ್ಟಾಪಿಂಗ್. ಸೊ ದಟ್ ಇಸ್ ನಾಟ್ ದೇರ್. ಅದು ಆದಾಗ ಐ ಥಿಂಕ್ ಯು ಕ್ಯಾನ್ ಡ್ರೈವ್ ಎನಿ ವೆಹಿಕಲ್. ಬೇಸಿಕಲಿ ಒಂದು ಬೇಸಿಕ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಅಟ್ ಲೀಸ್ಟ್ ಯು ಶುಡ್ ಹ್ಯಾವ್ 7, I mean, depending on how many hours of driving you're taking, but you should have knowledge of how to drive that vehicle. Okay. Now my final question. ಡ್ರೈವರ್ ಇದ್ದಾಗ ಓಕೆ, ಅವ್ರ ಜೊತೆ ಇನ್ನೊಬ್ರು ಕೋ ಡ್ರೈವರ್ ಪಕ್ಕದಲ್ಲಿ ಕುತ್ಕೊಂಡವ್ರಿಗೆ ನಾವು ಕೋ ಡ್ರೈವರ್ ಅಂತ ಹೇಳ್ತೀವಲ್ವಾ. ಈಸ್ ಆಲ್ಸೋ ಆಸ್ ಗುಡ್ ಆಸ್ ಲುಕಿಂಗ್ ಎಟ್ ದಿ ಡ್ರೈವಿಂಗ್ ಅಂಡ್ ಸೇಫ್ಟಿ ಇರುತ್ತೆ. ಅವ್ರದ್ದೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಸ್ ಅ ಕೋ ಡ್ರೈವರ್ ಅವ್ರ ಪಕ್ಕ ಕುತ್ಕೊಳ್ಳೋತ್ತಿಗೆ? ಬಹಳ ಜನ ಏನಾಗುತ್ತೆ, ಒಂದ್ ಸ್ವಲ್ಪ ಗ್ರೂಪ್ ಇದ್ದಾಗ ನಾನ್ ಮುಂದ್ ಕುಂದಿರ್ತೀನಿ, ನೀನ್ ಮುಂದ್ ಕುಂದಿರ್ತೀನಿ ಅಂತಾನು ಒಂದು ಗ್ರೂಪ್ ಆಫ್ ಫ್ಯಾಮಿಲಿ ಫ್ರೆಂಡ್ಸ್ ಫೈಟ್ ಬರುತ್ತೆ. ಬಟ್ ಮುಂದ್ಗಡೆ ಕುತ್ಕೊಂತಾರೆ, ಅವ್ರ ಪಕ್ಕ ಡ್ರೈವರ್ ಪಕ್ಕ ಕುತ್ಕೊಂತಾರೆ. ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ದೂರ ಆದ್ಮೇಲೆ ನಿದ್ದೆ ಮಾಡಕ್ ಶುರು ಮಾಡ್ತಾರೆ. ಸೊ ಅವ್ರದ್ದೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಸ್ ಅ ಕೋ ಡ್ರೈವರ್? ಜಾಸ್ತಿನೇ ಇರುತ್ತೆ, ಬಿಕಾಸ್ ದಟ್ ಪ್ಲೇಸ್ ಎ ಮೇಜರ್ ರೋಲ್. ಅಂಡ್ ಅಗೇನ್ ನಿಮ್ ಮಕ್ಳನ್ನ ಕೂರಿಸ್ಕೋಬಾರ್ದು ಕೋ ಡ್ರೈವರ್ ಆಗಿ. ಮಕ್ಕಳು ಯಾರಿಗೆ ನಾಲೆಡ್ಜ್ ಇಲ್ಲ, ಯಾರ ಹತ್ರ ಲೈಸೆನ್ಸ್ ಇಲ್ಲ. ಸೊ ದೇ ಆಲ್ ಹ್ಯಾವ್ ಟು ಸಿಟ್ ಅಟ್ ದ ಬ್ಯಾಕ್. ಸೊ ದಟ್ ಆಲ್ಸೋ ಕ್ಯಾನ್ ಬಿ ಒನ್ ಆಫ್ ದ ರೋಡ್ ಸೇಫ್ಟಿ. ಸೊ ಮಕ್ಕಳು, ತುಂಬಾ ಚಿಕ್ಕ ಮಕ್ಕಳು ಅಂದ್ರೆ ಅವ್ರಿಗೆ ಚೈಲ್ಡ್ ಸೀಟ್ ಅಂತಾನೆ ಇರಬೇಕು, ರೇರ್ ಸೀಟ್ ಅಲ್ಲಿ. ಐಸೋಫಿಟೆಡ್ ಅಂತ ಹೇಳಿ ಹಿಂದ್ಗಡೆ ಎಲ್ಲ ಇದು ಕೊಡ್ತಾರೆ. ಅಂಡ್ ಮಕ್ಕಳು ಶುಡ್ ನಾಟ್ ಬಿ ಅ ಲ್ಯಾಪ್ ಡಾಗ್. ಚೈಲ್ಡ್ ಶುಡ್ ನಾಟ್ ಬಿ ಅ ಲ್ಯಾಪ್ ಡಾಗ್. ಒಂದ್ ತೊಡೆಯಿಂದ ಇನ್ನೊಂದ್ ತೊಡೆಗೆ ಟ್ರಾನ್ಸ್ಫರ್ ಮಾಡೋದು ಆತರ ಇರಬಾರ್ದು. ಅವ್ರಿಗೆ ಸೆಪರೇಟ್ ಸೀಟ್ ಇರಬೇಕು. ಸೀಟ್ ಇಲ್ಲ ಅಂದ್ರೆ ಹಾಕಿಸ್ಕೊಳ್ಳಿ, ಇದೆ ಎಕ್ಸ್ಟ್ರಾ ಸೀಟ್ ಹಾಕಿಸ್ಕೋಬಹುದು. ಹಾಕಿಸ್ಕೊಂಡು ಅವ್ರಿಗೆ ಸೀಟ್ ಬೆಲ್ಟ್ ಹಾಕ್ಬೇಕು. ಏನಾದ್ರು ಇಂಪ್ಯಾಕ್ಟ್ ಅಂದ್ರೆ ಆಕ್ಸಿಡೆಂಟ್ ಆದಾಗ ಅವ್ರು ಪ್ರೊಟೆಕ್ಟ್ ಮಾಡುತ್ತೆ ಮಕ್ಕಳನ್ನ. ಯಾಕಂದ್ರೆ ತೊಡೆ ಮೇಲೆ ಇಟ್ಕೊಂಡಿದ್ದಾಗ ಮಕ್ಕಳು ಫಸ್ಟ್ ಹೊರಗಡೆ ಹೋಗ್ತಾರೆ ಆಕ್ಸಿಡೆಂಟ್ ಆದಾಗ. ಸೊ ಹೌ ಡು ಯು ಪ್ರೊಟೆಕ್ಟ್ ದೆಮ್? ಸೊ ಮಕ್ಕಳು ಫಸ್ಟ್ ಡ್ರೈವರ್ ಪಕ್ಕ ಕುತ್ಕೋಬಾರ್ದು. ಮತ್ತೆ ಮಕ್ಕಳು ಕುತ್ಕೊಂತ ಇದಾರೆ, ಅವರಿಗೆ ನಾಲೆಡ್ಜ್ ಇದೆ, ಲೈಸೆನ್ಸ್ ಇದೆ, ಎಲ್ಲ ಇದೆ ಅಂತಂದಾಗ್ಲೂ ಕೂಡ ಹೌ they are engaging with the driver, be it father or mother, be it anyone. So are they playing loud music? No. It is going to distract. Correct. And are they going to sleep? It's again a distraction. Like, one person ಒಬ್ರು ಮಲ್ಕೊಂಡ್ರು ಅಂದ್ರೆ really ನಂಗೂ ಟೈರ್ಡ್ ಆಗ್ತಾ ಇದೆ. There is some kind of that body will start shutting down a little bit. But there are drivers who actually drive well with everybody sleeping. Idare, but you never know what can go wrong. Our responsibility. But as a responsibility of the co-driver, you have to be completely awake just like the driver. And no loud music, no sleeping. And if you're a child, no, you're not allowed to sit. And you also have to watch for hazards and threats on the road. Correct. ಯಾರಾದ್ರೂ ಮುಂದೆ ತುಂಬಾ ಸ್ಪೀಡ್ ಆಗಿ ಹೋಗ್ತಿರೋ ಸಡನ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ, ಇಲ್ಲ ಸಡನ್ ಆಗಿ ಸ್ಲೋ ಮಾಡಕ್ ಶುರು ಮಾಡ್ತಾರೆ. ನೀವ್ ಹೆಂಗ್ ಇನ್ಫಾರ್ಮ್ ಮಾಡ್ತೀರಾ ಇವ್ರಿಗೆ? ಐ ಥಿಂಕ್ ದ ಪರ್ಸನ್ ಅಹೆಡ್ ಇಸ್ ಸ್ಲೋಯಿಂಗ್ ಡೌನ್. ಐ ಥಿಂಕ್ ಯು ಶುಡ್ ಆಲ್ಸೋ ಸ್ಲೋ ಡೌನ್. ಹೈವೇ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು ಈ ತರ. ತುಂಬಾ ಏನೋ ಸ್ಲೋ ಮಾಡ್ಬಿಡ್ತಾರೆ, ಇವ್ರು ಫಾಸ್ಟ್ ಹೋಗ್ತಾ ಇರ್ತಾರೆ. ದೇ ನಾಟ್ ಏಬಲ್ ಟು ಗೇಜ್ ಎದುರು ಸ್ಲೋ ಮಾಡಿದಾರೆ ಅಂತ ಹೇಳಿ. ಸೊ ಹೋಗಿ ಟೇಲ್ ಗೇಟಿಂಗ್ ಆಗುತ್ತೆ. ಒಂದು ಟೇಲ್ ಗೇಟಿಂಗ್ ಇಂದ ಇನ್ನೊಂದು ಚೈನ್ ಆಕ್ಸಿಡೆಂಟ್ಸ್, ಮಲ್ಟಿಪಲ್ ಕಾರ್ಸ್ ಕೊಲೈಡ್ ಆಗುತ್ತೆ. ಅಂಡ್ ಕೋ ಡ್ರೈವರ್ ಆಗಿ ಕೂಡ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. that is also one of the thing. What the point you said is 100%. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಟ್ರಕ್ ಇನ್ ದ ಮಿಡಲ್ ಲೈನ್, there is a truck in the right lane, but left lane, complete left, supposed to be there, but it is empty. ಆ ಟೈಮ್ ಲೆಫ್ಟ್ ಗೆ ಬರ್ಬೇಕಂದ್ರೆ ಫಸ್ಟ್ ವಿಸಿಬಿಲಿಟಿ ಬರೋದೇ ಕೋ ಡ್ರೈವರ್ ಗೆ.
then if he's there, it is helpful, alwa. He can say, okay, you can come, you can overtake. Perfect. So all good. So just couple of quick, rapid questions what I try to ask. On the rapid agi answer ಕೊಡ್ಲಿಕ್ಕೆ try ಮಾಡಿ. Maybe 1 or 2, 3 words ಅಲ್ಲಿ. One driving habit. ಈಗ ಒಂದು ಡ್ರೈವಿಂಗ್ ಹ್ಯಾಬಿಟ್ ಇದೆ, ಅದನ್ನ ಇನ್ಸ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಯಾರೋ ಒಬ್ರು ಪ್ರೋ ಇದಾರೆ ಅಂತ ಯಾವ ತರ ನೋಡಿ ಹೇಳ್ತೀರಾ? ಸೇಫ್ ಸ್ಟಾಪಿಂಗ್ and no sudden acceleration. Okay. Adittu andre you can call them as a pro driver. And also they should be respecting all road users. Maybe a good driver or a pro driver. Pro driver. Yeah, I would say good driver. I would never consider someone as pro, because pro is negative. Pro antandaga okay, tumba over confidence irutte. Nan pro. But how do you make sure? Maybe a good driver. Good driver, safe driver. Safe driver. Okay. ಈಗ ಬ್ಯಾಂಗ್ಳೂರ್ ಅಂತ ಒಂದು ಸಿಟಿಯಲ್ಲಿ ಟ್ರಾಫಿಕ್ ಒಂದು ಕಿರಿಕಿರಿ. ಸೊ ಟ್ರಾಫಿಕ್ ಅಲ್ಲಿ ಕೂಲ್ ಆಗಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಟಿಪ್ ಏನ್ ಕೊಡ್ತೀರಾ? Defensive driving. Keep yourself safe and everybody else will be safe. So that keeps you cool ಅಂತ ಹೇಳ್ತಾ ಇದ್ದೀರಾ. So if you're in a hurry because of something, then it's a problem. And who is a civilized person? ನಾಗರಿಕ ಅಂತ ಹೇಳ್ತಾರಲ್ಲ, ಸೊ ದಟ್ ಇಸ್ ರಿಕ್ವೈರ್ಡ್. ಸಿವಿಕ್ ಸೆನ್ಸ್ ಅನ್ನೋದು ತುಂಬಾ, ಡ್ರೈವಿಂಗ್ ಇಸ್ ಅ ಸಿವಿಕ್ ಸೆನ್ಸ್. ಹೇಗೆ ನೀವು ವೇಸ್ಟ್ ನ ಅಲ್ಲಿ ಇಲ್ಲಿ ಹಾಕ್ದಂಗೆ ನೀವು ಇದ್ರೆ ನಿಮಗೆ ಸಿವಿಕ್ ಸೆನ್ಸ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಉಗುಳೋದು, ತಂಬಾಕು ಅಲ್ಲಿ ಇಲ್ಲಿ ಬಿಸಾಕೋದು, ಉಗುಳೋದು, ಅದೆಲ್ಲದು ಕೂಡ ಸಿವಿಕ್ ಸೆನ್ಸ್ ತೋರಿಸುತ್ತೆ ಅಲ್ವಾ? ಡ್ರೈವಿಂಗ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಕೋರ್ ಸಿವಿಕ್ ಸೆನ್ಸ್ ಎವ್ರಿಬಡಿ ಶುಡ್ ಹ್ಯಾವ್. ಅಂಡ್ ಅದು ಸರಿ ಹೋದ್ರೆ ಮೇಬಿ somewhat ಕಾಮನ್ ಸೆನ್ಸ್ ಕೂಡ ಬೇಕಾಗುತ್ತೆ. ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಹೋಗ್ಬೇಕು. ಜನಗಳಿಗೆ ಹಜಾರ್ಡ್ ಲೈಟ್ ಯಾವಾಗ ಯೂಸ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಡ್ರೈವ್ ಮಾಡ್ತಾ ಇರ್ತಾರೆ, ಹಜಾರ್ಡ್ ಲೈಟ್ ಹಾಕೊಂಡು ಓಡಿಸ್ತಾ ಇರ್ತಾರೆ, ಅಂಡ್ ದೇ ಡೋಂಟ್ ನೋ ದ ಪರ್ಪಸ್ ಆಫ್ ಹಜಾರ್ಡ್ ಲೈಟ್. ಓಕೆ. ಸೊ ಇದೆಲ್ಲದು ಗೊತ್ತಿರಬೇಕು ಅವರಿಗೆ. ಕರೆಕ್ಟ್. ಅದು ನಿಂತಾಗ then you are indicating wrong things to the users, road users behind you. ಕರೆಕ್ಟ್. ಸೊ ಇನ್ನೊಂದು ಕ್ವೆಶ್ಚನ್ ಡಿಸ್ಕಷನ್ ಆಗಿದೆ, ಬಟ್ ಐ ವಾಂಟ್ ಟು ಕೈಂಡ್ ಆಫ್ ಒಂದು ಮೆಸೇಜ್ ಪೇರೆಂಟ್ಸಿಗೆ ನೀವು ಕೊಡಬೇಕು ಅಂದ್ರೆ ಏನ್ ಮೆಸೇಜ್ ಕೊಡ್ತೀರಾ? ಒಂದು 2 ಸೆಂಟೆನ್ಸ್ ಅಥವಾ ಮೇ ಬಿ 1 ಸೆಂಟೆನ್ಸ್ ಅಲ್ಲಿ. ಅದ್ರ ಜೊತೆಗೆ ಅಂಡರ್ ಏಜ್ ಚಿಲ್ಡ್ರನ್ಸ್ ಗೆ ಡ್ರೈವ್ ಮಾಡಕ್ ಬಿಡ್ತಾರಲ್ಲ, ಅವ್ರಿಗೆ ಒಂದು ಮೆಸೇಜ್. ಓಕೆ. See, with the rise in the income level, everybody has ownership of vehicles. You should only let the kid touch the vehicle after 18. Give them all the knowledge. Make them sit next to you in the car. Sometimes to tell them this is how you have to drive. If they're sitting behind you as pillion rider, show them how you drive. But you are the example of their behavior. Exactly. ನೀವು ಎಷ್ಟೊಂದು ಜನ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಾಮನ್ ಅಂತಂದ್ರೆ, ಪೇರೆಂಟ್ಸ್ ಹೆಲ್ಮೆಟ್ ಹಾಕಿರಲ್ಲ, ಮಕ್ಳಿಗೆ ಹೆಲ್ಮೆಟ್ ಹಾಕಿರಲ್ಲ, ಸ್ಕೂಲಿಗೆ ಬಿಡಕ್ ಹೋಗ್ತಾರೆ, ಟ್ಯೂಷನ್ಗೆ ಬಿಡಕ್ ಹೋಗ್ತಾರೆ, ತರಕಾರಿ ತಗೊಂಡ್ ಬರಕ್ ಹೋಗ್ತಾರೆ, ಅಂಡರ್ ಏಜ್ ಮಕ್ಳಿಗೆ ಬೈಕ್ ಕೊಡ್ತಾರೆ, ಹೋಗಪ್ಪ ತರಕಾರಿ ತಗೊಂಡ್ ಹೋಗಪ್ಪ ಇದು ಮಾಡು ಅಂತ ಹೇಳಿ. ಆಲ್ ದಟ್ ಹ್ಯಾಸ್ ಟು ಸ್ಟಾಪ್. ನೀವು ಮನೆಯಿಂದಲೇ ನೀವು ಅವ್ರ ಡಿಸಿಪ್ಲಿನ್ ಕಲಿಸ್ಲಿಲ್ಲ ಅಂದ್ರೆ ಹೊರಗೆ ಬಂದು ಅವ್ರು ಏನ್ ಮಾಡ್ತಾರೆ? ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಇದಂತಾರಲ್ಲ ಡಾಮಿನೋ ಎಫೆಕ್ಟ್. ಒಬ್ರಿಂದ ಒಬ್ರಿಗೆ ಪಾಸನ್ ಆಗ್ತದೆ, ಹೆರಿಡಿಟಿ ತರ. ಜೀನ್ಸ್ ಅಲ್ಲಿ ಹೆಂಗೆ ಒಂದೊಂದು ಕ್ಯಾರೆಕ್ಟರ್ ಮಕ್ಕಳು ತಂದೆ ತಾಯಿ ನೋಡಿ ಕಲಿತಾರೆ, ಮನೇಲಿ ಯಾರಿದ್ದಾರೆ ಅವ್ರನ್ನ ನೋಡಿ ಕಲಿತಾರೆ. ಸೊ ಫಸ್ಟ್ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಹಾಕೊಂತಿಲ್ಲ ಅಂದ್ರೆ ನೀವು ಫಸ್ಟ್ ಹೆಲ್ಮೆಟ್ ಹಾಕೊಳ್ಳಿ. ಮಗುಗೆ ಚೈಲ್ಡ್ ಹೆಲ್ಮೆಟ್ ಇದೆ, ಎಲ್ಲಾ ಏಜ್ ಗ್ರೂಪ್ ಹೆಲ್ಮೆಟ್ ಇದೆ ಇವಾಗ. ವೆನ್ ಐ ಸಿ ಸಮ್ ಫ್ಯಾಮಿಲೀಸ್ ವೇರಿಂಗ್ ಹೆಲ್ಮೆಟ್, ಆಲ್ 3 of them, kids and both adults. I'm like, okay, I want to take a picture and interview them. What made them do this? Yeah, what is the story behind? Correct. Because what you see, 99.99% is not wearing helmets at all. And so yeah, this is one message where you start at the seed level, core level. So ನಿಮ್ಮ ಬಿಹೇವಿಯರ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಮಕ್ಕಳು ಕೂಡ ಕರೆಕ್ಟ್ ಆಗಿ ಮಾಡಿ. ಅದೊಂದು ಇಂಪಾರ್ಟೆಂಟ್. 100% I agree with you. I echo you. Parents first. ನೀವು ಪೇರೆಂಟ್ಸ್ ಆಗಿ ಏನಿದೆ ಟ್ರಾಫಿಕ್ ರೂಲ್ಸ್, ರೋಡ್ ಸೇಫ್ಟಿನ ತಗೊಳ್ಳಿ, ನಿಮ್ ಮಕ್ಕಳು ಫಾಲೋ ಮಾಡಿ. ಮತ್ತೆ ಯಾವ್ದೇ ಪರ್ಪಸ್ ಆಗಿರ್ಲಿ, ಎಂತ ಒಳ್ಳೆ ಕೆಲಸ ಮಾಡಕ್ ಹೋಗ್ಲಿ, ಏನೇ ನಿಮ್ಗೆ ಅರ್ಜೆನ್ಸಿ ಇರ್ಲಿ. ನಿಮಗೆ ಕೋವಿಡ್ ಅಲ್ಲಿ ಒಬ್ರು ಕನ್ನಡ ಆಕ್ಟರ್ ನ್ಯಾಷನಲ್ ಅವಾರ್ಡ್ ಬಂದಿರೋರು, ಐ ಥಿಂಕ್ ಐ ಫರ್ಗಾಟ್ ಹಿಸ್ ನೇಮ್. ಹಿ ವಾಸ್ ಡಿಸ್ಟ್ರಿಬ್ಯೂಟಿಂಗ್ ರೇಷನ್ ಟು ಪೀಪಲ್ ಹೂ ಆರ್ ಇನ್ ನೀಡ್, ಬಟ್ ಹಿ ವಾಸ್ ನಾಟ್ ವೇರಿಂಗ್ ಹೆಲ್ಮೆಟ್. He went and collided a pole and he spot death. So Sanchari Vijay, right? That person you're talking about. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಬಟ್ ಅದೊಂದು ಸ್ವಲ್ಪ ನೋಡ್ಕೊಂಡಿದ್ರೆ ಅವ್ರು ಉಳಿತಾ ಇದ್ರಲ್ವಾ, ಎಷ್ಟೊಂದು ಕೆಲಸ ಮಾಡ್ಬೋದಾಗಿತ್ತು. ಸೊ ಎಷ್ಟು ಚಿಕ್ಕ ಡಿಸ್ಟೆನ್ಸ್ ಆಗಿರ್ಲಿ, ನೀವು ಗಾಡಿ ಹತ್ತದ್ರಿ ಅಂದ್ರೆ ಹೆಲ್ಮೆಟ್ ಇರಬೇಕು. ಇದುವರೆಗೂ ನಾನು ಒಂದು ಸಲ ಅಕಸ್ಮಾತ್ ಹೆಲ್ಮೆಟ್ ಮರ್ತಿದ್ರೆ ನಾನು, ಓ ಗಾಡ್, ಹೌ ಡಿಡ್ ಐ ಫರ್ಗೆಟ್ ಹೆಲ್ಮೆಟ್?
So I immediately stop. And that doesn't even happen. But if at all I start the vehicle without helmet, I'm like, okay, maybe I'm lost. So whenever I'm stressed, emotional, very low, I don't drive because I cannot handle the Bangalore traffic. I'll rather choose public transport and auto rickshaw or car, as you know, cab. So yeah, based on your mental health, based on your emotions, you have to choose the road. I mean, you know, whether you want to drive or not. ಪರ್ಫೆಕ್ಟ್. ಈಗ ಒಂದು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್ ಕೊಡಬೇಕು ಅಂದ್ರೆ, ಸಾಕಷ್ಟು ನಾವು ಆಗ್ಲೇ ಚರ್ಚೆ ಮಾಡಿದೀವಿ, ಸಾಕಷ್ಟು ಮಾತಾಡಿದೀವಿ. ಈಗ ಒಂದು ತಮ್ಮ ಕಡೆಯಿಂದ ಒಂದು ಮೆಸೇಜ್ ನಮ್ಮ ವೀಕ್ಷಕ ಕೊಡಬೇಕು ಅಂದ್ರೆ ಏನು? It's your responsibility to fix things. It's not just the government and the political responsibility. So as a human being, how much of social issues that you're going to address, maybe not at a big scale, ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಏನಾಗಿರ್ಬೋದು. ಅದಕ್ಕೆ ನೀವು ನಿಮ್ಮ ಮನೆ ಹತ್ರನೇ, ನಿಮ್ಮ ಅಪಾರ್ಟ್ಮೆಂಟ್ ಹತ್ರ, ನಿಮ್ಮ ಸ್ಕೂಲ್ ಹತ್ರ, ನಿಮ್ಮ ಕಾಲೇಜ್ ಹತ್ರ ಏನಾದರೂ ಒಂದು ಕ್ಯಾಂಪೇನು, ಏನಾದರೂ ಒಂದು ಮಾತಾಡೋದು. ಫಸ್ಟ್ ಮಾತಾಡೋಕೆ ಶುರು ಮಾಡಬೇಕು. ವಾಯ್ಸ್, ನಿಮ್ಮ ವಾಯ್ಸ್ ತುಂಬ ಮ್ಯಾಟರ್ ಆಗುತ್ತೆ. ವಿ ಶುಡ್ ನಾಟ್ ಬಿ ಸಮ್ಮನ್ ಲೈಕ್, ಓಕೆ ನಾನು ದುಡಿತಾ ಇದ್ದೀನಿ, ನನ್ನ ಮನೆ ನಡ್ಕೊಂಡು ಹೋಗ್ತಾ ಇದೆ, ಬಟ್ ಎವ್ರಿಬಡಿ ಹ್ಯಾಸ್ ಟು ಪಿಕ್ ಅಪ್ ಸಮ್ ಕಾಸಸ್ ದಟ್ ಇಸ್ ಕ್ಲೋಸ್ ಟು ದೇರ್ ಹಾರ್ಟ್ and work towards it. And if road safety is one of your cause, become a voice. You can become a voice through Instagram and social media. You don't have to start any business for that. So my contribution is, your voice is important in bringing the change that is needed for the society. Sure. So ತುಂಬಾ ಧನ್ಯವಾದಗಳು ತಮ್ಮ ಸಮಯಕ್ಕಾಗಿ. Thank you, Karthik, for taking the time and you know, actually pursuing me to do this from past, I think, 1.5 month. ವೀಕ್ಷಕರೇ, ನಾವೀಗ ಮುಗಿಸೋ ಸಮಯ ಬಂತು. ತಮಗೂ ಕೂಡ ತುಂಬಾ ಧನ್ಯವಾದಗಳು. ಈ ಚರ್ಚೆ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಲೈಕ್ ಕೊಡಿ. ತಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ. ಇದು ಬಂದು ನಮ್ಮವರ ಕಥೆಗಳು, ನಮ್ಮವರ ವೇದಿಕೆ, ಇನ್ಸ್ಪೈರಿಂಗ್ ಕಾನ್ವರ್ಸೇಷನ್ ಅಂಡ್ ಡಿಸ್ಕಷನ್ ಮಾಡೋ ಒಂದು ಉದ್ದೇಶದಿಂದ ನಾವಿಲ್ಲಿದ್ದೀವಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಮಸ್ಕಾರ, ತುಂಬಾ ಧನ್ಯವಾದಗಳು. Thank you, Karthik, for doing this.